ಇದು ಕಾಲೆಲ್ಲ ಚುಚ್ಚುತ್ತೈತೆ ಕಲ್ಗಳೆಲ್ಲ. ಬ್ಲೂಬೆರಿ ಚೀಸ್ ಕೇಕ್ ಇರುತ್ತಲ್ಲ ಹಂಗೆ ಬರ್ತಿದೆ ಸ್ಮೆಲ್. ನಾನು ಚಿಕ್ಕವಳೆ ಅಲ್ವಾ, ಏನಾಗಲ್ಲ. ಲೇಟ್ ಆಗ್ಬಿಡುತ್ತೆ, ಅದ್ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಇದೇ ಒಂದ್ ಸಾಧನೆ ತರ ಫೀಲ್ ಆಗ್ತಿದೆ. ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಲಾಸ್ಟ್ ಟೈಮ್ ನಾನು ಸಿದ್ಧಗಂಗಾ ಮಠ ವ್ಲಾಗ್ ಮಾಡಿದ್ದೆ, ಆದರೆ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಪ್ಲೇಸ್ನೇ ನಾನು ಮಿಸ್ ಮಾಡಿಬಿಟ್ಟಿದ್ದೆ, ಸ್ಮೃತಿವನ ಅಂತ. ಆದರೆ ಇವತ್ತು ನಾನು ಆ ಸ್ಮೃತಿವನನ ತೋರಿಸ್ತಿದ್ದೀನಿ, ಬನ್ನಿ ಲೆಟ್ಸ್ ಗೋ. ಹಂಗೆ ಅದು ಕಂಪ್ಲೀಟ್ ಮಾಡಿಕೊಂಡು ನಾನು ಶಾಪಿಂಗ್ ಹೋಗ್ತೀನಿ. ಆ ಎರಡು ಇದೇ ವ್ಲಾಗಲ್ಲಿ ಸಿಗುತ್ತೆ ನಿಮಗೆ, ಬನ್ನಿ ಹೋಗೋಣ. ಲಾಸ್ಟ್ ಟೈಮು ಹೋಗಿದ್ವಿ, ಬಟ್ ಲೇಟ್ ಆಗಿಬಿಟ್ಟಿತ್ತು ಅಂತ ಕ್ಲೋಸ್ ಮಾಡಿಬಿಟ್ಟಿದ್ರು. ಅದಕ್ಕೆ ಇವತ್ತು ಸ್ವಲ್ಪ ಬೇಗ ಹೊರಟಿದ್ದೀನಿ, ಬಟ್ ಸ್ಟಿಲ್ ಲೇಟ್ ಆಗ್ತಿದೆ. ನೋಡೋಣ ಎಷ್ಟು ಕವರ್ ಆಗುತ್ತೆ. ಕಂಪ್ಲೀಟಾಗಿ ಕವರ್ ಮಾಡ್ತೀನಿ, ತುಂಬ ಏನು ಲೇಟ್ ಆಗಿಲ್ಲ. ಬನ್ನಿ ಹೋಗೋಣ. ಎಲ್ಲಾದರೂ ಹೊರಡ್ಲಿ, ಬೇಗ ಹೊರಟ್ರು ಹೆಂಗೋ ಸಂಹೌ ಲೇಟ್ ಆಗಿಬಿಡುತ್ತೆ, ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಫೈನಲಿ ಸ್ಮೃತಿವನಾಗೆ ಎಂಟರ್ ಆದ್ವಿ. ಇದೇ ಒಂದು ಸಾಧನೆ ತರ ಫೀಲ್ ಆಗ್ತಿತ್ತು ನನಗೆ, ಬಿಕಾಸ್ ಲಾಸ್ಟ್ ಟೈಮ್ ಅಂತೂ ಫುಲ್ ಡಿಸಪಾಯಿಂಟ್ ಆಗ್ಬಿಟ್ಟಿತ್ತು ನನಗೆ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ. ಇದೇ ಯಡಿಯೂರು ಸಿದ್ಧಲಿಂಗೇಶ್ವರ. ಈ ಥರ ಇನ್ನು ಮುಂದೆ ಈ ಥರ ಏನೇನೋ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅನಿಸುತ್ತೆ. ಇಲ್ಲಿ ಎಂಟ್ರಿ ಫೀಸ್ ಜಾಸ್ತಿ ಇರುತ್ತೆ ಅಂದ್ಕೊಂಡಿದ್ದೆ, ಆದರೆ 10 ರುಪೀಸ್ ಅಷ್ಟೇ, ಆರಾಮಾಗಿ ಬರ್ಬೋದು. ದೊಡ್ಡವ್ರಿಗೆ 10 ರುಪೀಸು, ಚಿಕ್ಕ ಮಕ್ಕಳಿಗೆ 5 ರುಪೀಸ್ ಅಷ್ಟೇ. ಏನಂದರೆ ಆನ್ಲೈನ್ ಪೇಮೆಂಟ್ಸ್ ಇರಲ್ಲ, ಓನ್ಲಿ ಕ್ಯಾಶ್ ತರೋದಂತೂ ಮರಿಬೇಡಿ. ಇಲ್ಲಿ ಯಾರು ನಿಮಗೆ ಆನ್ಲೈನ್ ಪೇಮೆಂಟ್ ಮಾಡಿಸ್ಕೊಳ್ಳಲ್ಲ, ಕ್ಯಾಶ್ ಮಸ್ಟ್ ಅಂಡ್ ಶುಡ್. ಸ್ಲಿಪ್ಪರ್ ಬಿಟ್ಟು ಬರೋ ನೆಸೆಸಿಟಿ ಇಲ್ಲ. ನಾವು ಯಾರ್ದ ಮಾತು ಕೇಳ್ಕೊಂಡು ಸ್ಲಿಪ್ಪರ್ ಬಿಟ್ಟು ಬಂದು ಕಾಲೆಲ್ಲ ಚುಚ್ಚುತ್ತೈತೆ ಕಲ್ಗಳೆಲ್ಲ. ನೀವು ಆ ಮಿಸ್ಟೇಕ್ ಮಾಡಬೇಡಿ, ಸ್ಲಿಪ್ಪರ್ ಹಾಕ್ಕೊಂಡೇ ಬರ್ಬೋದು. ಇಲ್ಲಿ ಸ್ಲಿಪ್ಪರ್ ಹಾಕ್ಕೊಂಬಂದ್ರೆ ಒಳ್ಳೆಯದು, ಆದರೆ ಹಂಗೇನು ಬರ್ಬೋದು. ಯಾಕೆ ಅಂದರೆ ಕಲ್ಲೆಲ್ಲ ಕಾಲಿಗೆ ಚುಚ್ಚಿದಾಗ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಹೆಲ್ತ್ ವೈಸು ಬರೇ ಕಾಲಲ್ಲಿ ನಡಿಬೇಕು, ನೀವು ಬರೇ ಕಾಲಲ್ಲೂ ಬರ್ಬೋದು. ನಮಗಂತೂ ಡ್ರಾಯಿಂಗ್ ಬರೆಯೋಕ್ಕೇನೆ ಕಷ್ಟ, ಇವರು ಅದರಲ್ಲಿ ಈ ಥರ ಸ್ಕಲ್ಪ್ಚರ್ ಥರ ಮಾಡೋದು ಇನ್ನೂ ಕಷ್ಟ. ಸಖತ್ತಾಗಿ ಮಾಡಿದ್ದಾರೆ. ಕೈಲಾಸ ಅಂದರು ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ನಾನು ಚಿಕ್ಕವಳೆ ಅಲ್ವಾ, ಏನಾಗಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ನಂಗೆ ಇದಂದ್ರೆ ಫುಲ್ಲು ಇಷ್ಟ. ಎಷ್ಟು ಇಷ್ಟ ಅಂದರೆ ನಾನು 10th ಎಕ್ಸಾಮ್ಗೆ ಓದಿದ್ದು ಫುಲ್ಲು ಈ ಥರದ ಮೇಲೇ, ಉಯ್ಯಾಲೆ ಮೇಲೇ ಓದ್ತಿದ್ದೆ ನಾನು. ಏನು ನಿನ್ನ ಹೆಸರು? ದಿಗಂತ? ಗಗನ? ಎಷ್ಟನೇ ಕ್ಲಾಸು? ಇಲ್ಲಿಗೆ ಹೆಂಗೆ ಬಂದೆ? ನಮ್ಮಮ್ಮರು ಹೋಗಿದ್ದ ಪಾರ್ಕ್ ನೋಡ್ಕೊಂಡ್ ಹೋಗಂಬಾರಪ್ಪ. ಹೌದಾ, ಇದೇನಾ ಫಸ್ಟ್ ವರ್ಷ ಇಲ್ಲಿ ನೀನು? ಭಯ ಆಗ್ತಿದ್ಯಾ ನಿಮ್ಮ ಅಮ್ಮನೆಲ್ಲ ಬಿಟ್ಟು ಹೋಗ್ಬೇಕು ಅಂತ? ಏನ್ ಅನ್ಸ್ತಿದೆ ನಿಂಗೆ? ಮಮ್ಮನ್ ಬಿಟ್ಟಿರಂಗಿಲ್ಲ, ಮಮ್ಮನ ಬಿಟ್ಟ ಮತ್ತೇನು ಬಂದೆ ಇಲ್ಲಿ? ಯಾರು ಹೇಳಿದ್ರು ಸೇರ್ಕಳೆ? ನಿಮ್ಮಮ್ಮನ. ಈ ವರ್ಷನೇ ಯಾಕೆ ಜಾಯಿನ್ ಆದೆ? ಮಮ್ಮ ಕಳಿಸ್ತ, ನಮ್ಮೂರಾಗೆ ಚೆನ್ನಾಗಿಲ್ಲ, ಅದಕ್ಕೆ ಇಲ್ಲಿ ಬರ್ಲಿ. ಸ್ಕೂಲ್ ಚೆನ್ನಾಗಿಲ್ಲ, ಇಲ್ಲಿ ಚೆನ್ನಾಗಿದೆ ಅಂತ. ಯಾವ ಊರು ನಿಮ್ದು? ಹೊನ್ನಾಳಿ. ಲಾಸ್ಟ್ ಟೈಮ್ ಮಳೆ ಬರ್ತಿತ್ತು, ಲಾಸ್ಟ್ ಟೈಮ್ ಅನ್ಕೊಂಡೆ ಬಿಸಿಲು ಬರ್ಲಿ ಅಂತ. ಇವಾಗ ಬಿಸಿಲು ಬರ್ತಿದೆ, ಮಳೆ ಬಂದಿದ್ರೇನೆ ಚೆನ್ನಾಗಿರೋದು ಅನ್ಸ್ತಿದೆ. ಫೋಟೋಸ್ ವಿಡಿಯೋಸ್ ಏನು ಚೆನ್ನಾಗಿ ಬಂದಿಲ್ಲ. ನೋಡೋಣ, ಎಡಿಟ್ ಮಾಡೋವ್ರ ಮೇಲೆ ಡಿಪೆಂಡು. ಅವ್ರು ಚೆನ್ನಾಗಿ ಮಾಡಿದ್ರೆ ವಿಡಿಯೋ ಚೆನ್ನಾಗಿ ಬರುತ್ತೆ. ಇವತ್ತಿನ ಬೆಸ್ಟ್ ಪಾರ್ಟ್ ಅಂದರೆ ಶಾಪಿಂಗ್. ನಾನು ಇವಾಗ ಹೋಗ್ತಿರೋದು ನಮ್ಮ ತುಮಕೂರಲ್ಲಿರೋ ಒಂದೇ ಒಂದು ಮಾಲ್, ಅದು ಎಸ್ ಮಾಲ್ಗೆ. ಅಲ್ಲೋಗಿ ಏನು ಶಾಪ್ ಮಾಡ್ತೀನಿ ನೋಡೋಣ ಬನ್ನಿ. ನಾನು ಅಲ್ಲಿಗೆ ಹೋಗಿದ ತಕ್ಷಣ ನನ್ನ ಕಣ್ಣಿಗೆ ಬಿದ್ದಿದ್ದು ಸಾಯಿಬಾಬಾ. ನಾನೇನು ಬೇಡ್ಕೋತಿದ್ದೀನಿ ಅಂದ್ಕೊಂಡ್ರ, ಅದೇ RCB ಮ್ಯಾಚ್ ಗೆಲ್ಲಿ, ಹಂಗೆ ಆಫೀಸಲ್ಲಿ ಚೆನ್ನಾಗಿರೋ ಬಟ್ಟೆ ಸಿಗಲಿ ಅಂತ. ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಮಾನಿಟೈಸ್ ಆಗಲಿ ಅನ್ನೋದು ನನ್ನ ಬೆಸ್ಟ್ ಬೇಡಿಕೆ ಆಗಿತ್ತು. ನಾನು ಇವಾಗಿರೋ ಸಿಚುಯೇಷನಲ್ಲಿ ಇದೆ ನನ್ನ ಬೇಡಿಕೆಗಳು. ದೇವ್ರ ಹತ್ರ ಬೇಡ್ಕೊಂಡು ನಾನು ಹೋಗಿದ್ದು ಬಟ್ಟೆ ತಗೊಳ್ಳೋಣ ಅಂತ. ನನ್ನ ಮನ್ಸು ಸರಿ ಇರಲಿಲ್ವೋ ಅಥವಾ ಕಲೆಕ್ಷನ್ಸ್ ಚೆನ್ನಾಗಿರ್ಲಿಲ್ವೋ ಗೊತ್ತಿಲ್ಲ, ನಂಗೊಂದು ಬಟ್ಟೆನೂ ಇಷ್ಟ ಆಗಲಿಲ್ಲ. ಕೋಡ್ ಡ್ರೆಸ್ ಅಂತೂ ಟಾಪ್ಗೂ ಪ್ಯಾಂಟ್ಗೂ ಸಂಬಂಧನೇ ಇರಲಿಲ್ಲ. ಆಮೇಲೆ ಬಟ್ಟೆ ಸಿಕ್ಕಿಲ್ಲ ಅಂತ ನಾನು ತಗೊಂಡಿದ್ದು ಐಲೈನರ್ ಒಂದು ತಗೊಂಡು ನಾನು ಹೋಗಿದ್ದು ಡಿ ಮಾರ್ಟಲ್ಲಿ ಚೀಸ್ ಕೇಕಿಗೆ ಬೇಕಾಗಿರೋ ಎಲ್ಲ ಐಟಮ್ಸ್ನು ತಗೊಂಡು ಲಾಸ್ಟಿಗೆ ಬಿಲ್ ಕೌಂಟರಲ್ಲಿ ಬಿಲ್ ಹಾಕಿಸ್ಕೊಂಡು ಮನೆ ಕಡೆ ಬಂದೆ.
ಶಾಪಿಂಗ್ ಮಾಡಕ್ ಬರೋವಾಗ ಫುಲ್ ಚಿಲ್ಲಾಗಿ ಬರ್ತೀನಿ, ಹೋಗೋವಾಗ ಫುಲ್ ಟಯರ್ಡು, ಕಾಲಂತೂ ಸಿಕ್ಕಾಪಟ್ಟೆ ಪೇಯ್ನ್ ಬರುತ್ತೆ. ಅದೆಷ್ಟು ಕಿಲೋಮೀಟರ್ಸ್ ನಡೆದಿರ್ತೀನೋ ನಂಗಂತೂ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಪೇಯ್ನು. ಇಷ್ಟು ಹೇಳಿ ನಾನು ಇವತ್ತಿನ ವ್ಲಾಗ್ನ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.